ನಮ್ಮಮ್ಮ ಎಲ್ಲೋಯ್ತು? ಎಲ್ಲ ಬಿಟ್ಟು ಹೋಗ್ತಾರಪ್ಪ. ನಮ್ಮ ಎಲ್ಲ ಹೋಗಿ ಬರ್ತೀನಿ ಅಂತ ಹೋತು, ಬರಲೇ ಇಲ್ಲ ನೋಡಿ ಕತ್ತಾದ್ರು. ನನಗೂ ಎಲ್ಗಾನ ಹೋಗ್ಬೇಕು ಅನ್ಸುತ್ತೆ, ಅದೇನು ಮಾಡೋದು, ಬೇರೆ ಹೊಟ್ಟೆ ಬೇರೆ ಭಾರ ಆಯಿತು. ಎಲ್ಗೂ ನಡ್ಕೊಂಡು ಹೋಗೋಕ್ಕೆ ಆಗಲ್ಲ ಜಾಸ್ತಿನ. ಯಾವಾಗ ಹೆರಿಗೆ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಹೀಗಾಗಿ ಎಲ್ಗೂ ಹೋಗೋಕ್ಕೆ ಆಗಲ್ಲ. ಓ ಕಾವೇರಿ ಪದ್ದು, ನೀವಾದ್ರೂ ಬಂದ್ರಲ್ಲ, ನನಗೂ ಒಬ್ಳಿಗೆ ಕುತ್ಕೊಂಡು ಬೇಜಾರಾಗೋದು. ಬರಮ್ಮ, ಬರೀ ಕುತ್ಕೊ ಬರ್ರಿ. ಊಟ ಮಾಡಿ ಬಂದ್ರಾ? ಹ್ಞೂ ಅತ್ತೆ, ಊಟ ಮಾಡಿನೇ ಬಂದ್ವಿ. ನೀನು ಊಟ ಮಾಡಿದ್ಯಾ? ಹ್ಞೂ ಕಣೆ ಕಾವೇರಿ, ನಾನು ಊಟ ಮಾಡಿದೆ. ಏನು ಮಾಡ್ತಿದ್ದ ನಿನ್ನ ತಮ್ಮ? ಹೋಗಿದ್ದ ನಿಮ್ಮ ಅಜ್ಜಿ ಮನೆ ಹತ್ರ? ನಿಮ್ಮ ಅಮ್ಮನೋ ನಿನ್ನ ತಮ್ಮನೂ ಎಲ್ಲ ನೋಡ್ಕೊಂಬಂದ? ಹ್ಞೂ ಹೋಗಿದ್ದೆ ಅತ್ತೆ. ಅವನು ಮನಿ ಕಂಡಿದ್ದ. ಹಾಲು ಕುಡಿಯೋದು ಮನಿ ಕಮ್ಮೋದು, ಹಾಲು ಕುಡಿಯೋದು ಮನಿ ಕಮ್ಮೋದು. ಬರೇ ಅವನಿಗೆ ಇನ್ನ ಆಟ ಆಡಕ್ಕೆ ಆಗಲ್ಲ. ಎದ್ದು ಕುಕ್ಕಮ್ಮದು ಇಲ್ಲ ಅತ್ತೆ. ಇನ್ನ ಸಣ್ಣನಲ್ಲ ಅವನು, ಇಟೇ ಇದ್ದಾನೆ. ಹ್ಞೂ, ಅವನು ನಿನ್ನಂಗೆನೆ ಬೆಳಿತಾನೆ ದಿನ ಕಳೆದಂಗೆ. ನೋಡ್ತಾ ಇರಿ, ಇನ್ನೊಂದು ವರ್ಷ ಆದ್ಮೇಲೆ ನಿಮ್ಮ ಜೊತೆಗೆ ಅವನು ಆಟ ಆಡಕ್ ಬರ್ತಾನೆ. ಬಾಪದ್ದು ಕುತ್ಕೊಳ್ರಿ. ಕುತ್ಕಪ್ಪದ್ದು. ಕಮಲಕ್ಕಯ್ಯ, ನಿನಗಿನ್ನ ಯಾವಾಗ ಹೆರಿಗೆ ಆಗೋದು, ಪಾಪ ಹುಟ್ಟೋದು? ಈ ಸದ್ಯದಲ್ಲೇ, ಈ ವಾರದಲ್ಲೋ ಅಥವಾ ಯಾವತ್ತಾಗುತ್ತೆ ಅಂತ ಹೇಳಕ್ಕಾಗಲ್ಲ. ನೋಡೋಣ. ಅಲ್ಲೇ ನಮಗೂ 9 ತಿಂಗಳು ತುಂಬಕ್ಕೆ ಬಂತು, ಆಗ್ಬೇಕಾಗಿತ್ತು. ನೋಡೋಣ ಯಾವಾಗ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಪದ್ದು. ಯಾಕ ನಮ್ಮ ಅಜ್ಜಿ ಐತಲ್ಲ, ತಿಮ್ಮಜ್ಜಿ, ಆ ಅಜ್ಜಿನೇ ಇಂಥವೆಲ್ಲ ಹೆರಿಗೆ ಮಾಡ್ತದೆಲ್ಲ ಮಾಡ್ತೈತೆ. ನಿನಗೆ ಏನಾನ ಪಾಪ ಹುಟ್ಟಂಗೆ ಹೆರಿಗೆ ನೋವು ಬರುತ್ತಲ್ಲ, ಅವಾಗ ಹೇಳು, ನಾನೇ ಹೋಗಿ ನಮ್ಮ ಅಜ್ಜಿ ಕಳಿಸ್ತೀನಿ. ನಮ್ಮ ಅಜ್ಜಿ ಹೆರಿಗೆ ಮಾಡ್ಸುತ್ತೆ. ಗೊತ್ತು ಬದ್ದು ನನಗೂ. ನಮ್ಮ ಅಜ್ಜಿ ಬಗ್ಗೆ ನನಗೇನು ಗೊತ್ತಿಲ್ವಾ? ಈ ನಮ್ಮ ಕಾವೇರಿ ಇದ್ದಾಳಲ್ಲ, ಕಾವೇರಿ ಅಮ್ಮ, ಮಲ್ಲಿ ಅತ್ತಿಗೆ, ಅವ್ರಿಗೂ ಹೆರಿಗೆ ಮಾಡಿಸಿದ್ದು ಗುಂಡಜ್ಜಿ. ನಮ್ಮ ಅಜ್ಜಿ ಅಂತಾನೆ ಗೊತ್ತು. ನನಗೂ ಅಜ್ಜಿನೇ, ತಿಮ್ಮಜ್ಜಿ. ಹೌದೇನು, ನಿನಗೆ ಗೊತ್ತಿಲ್ಲ ಅನ್ಕೊಂಡು ನಾನೇ ಹೇಳ್ದೆ. ನಿನಗೆ ಎಂತ ಪಾಪು ಬೇಕು? ಎಂತದೋ ಒಂದು ಪಾಪು ಬಿಡುಪದ್ದು, ಯಾವ್ದಾದ್ರೂ ಆಗ್ಲಿ ಹೇಳು. ಮೊದಲನೇದಲ್ವಾ, ಹೆಣ್ಣಾದ್ರೂ ಆಗ್ಲಿ ಗಂಡಾದ್ರೂ ಆಗ್ಲಿ, ನನಗೇನು ಬೇಜಾರೇನು ಇಲ್ಲ. ಒಟ್ಟಿನಲ್ಲಿ ಆಗ್ತೈತಲ್ಲ ನನಗೂ ಪಾಪು, ಅಷ್ಟೇ ಖುಷಿ. ಏನು ತೊಂದರೆ ಆಗ್ದಂಗೆ ಹುಟ್ಟಿದ್ರೆ ಅಷ್ಟೇ ಸಾಕು. ನನಗಂತೂ ಈಗಲೇ ಚಿಂತೆ ಆಗೈತೆ, ಎಷ್ಟು ನೋವಾಗುತ್ತೋ ಏನೋ ಅಂತನ. ಹೌದಾ, ನೋವಾಗುತ್ತೇನು ಪಾಪ ಹುಟ್ಟಬೇಕಾದ್ರೆ? ಮತ್ತೆ ಒಳಗಿರೋ ಪಾಪು ಹೊರಗಡೆ ಬರಬೇಕು ಅಂದರೆ ನೋವಾಗಲ್ವ ಪದ್ದು? ಆ ನೋವು ಅನುಭವಿಸಿರೋರ್ನ ಕೇಳಿದ್ರೆ ಹೇಳ್ತಾರೆ. ನಾವು ಅನುಭವಿಸಿಲ್ವಲ್ಲ, ನಮಗೆ ಗೊತ್ತಿಲ್ಲ. ನನಗೂ ಇವಾಗ ಅನುಭವಕ್ಕೆ ಬತ್ತಾಯ್ತಿ. ಯಾರಿಗೆ ಯಾವಾಗ ಎಷ್ಟು ನೋವಾಗುತ್ತೋ ಏನೋ ದೇವರೇ ಬಲ್ಲ. ಏನು ಮಾಡಿದ್ಲು ಗುಬ್ಬಲಿ ಆಂಟಿ? ಏನು ಸಾರು ಅಡುಗೆ, ಏನು ಅಡುಗೆ ಮಾಡಿದ್ರು ಗುಬ್ಬಲಿ ಆಂಟಿ? ಕಿವು ಸಾಂಬ್ರ ಮಾಡಿತ್ತು. ಅದು ಅಲಸಂದೆ ಕಾಳು ಕಿತ್ಕ ಬಂದಿದ್ದ ಅಣ್ಣಯ್ಯ ಹೊಲ್ತಾಗಿಂದನ, ಅದಕ್ಕೆ ಕಿವು ಸಾಂಬ್ರ ಮಾಡಿದ್ಲು ಗುಬ್ಬಲಿ ಆಂಟಿ. ನಾವ್ ಇವಾಗಿನ ಮುದ್ದೆ ಅನ್ನ ಉಂಡು ಬಂದ್ವಿ. ನೀನುಂಡೆ ಕಮಲಕ್ಕಯ್ಯ? ಪದ್ದು, ನಂದು ಆಲೆ ಹೊತ್ತು ಮುಂಚೆ ಬಿಸಿ ಬಿಸಿ ಸಾರು ಅನ್ನ ಮುದ್ದೆ ಉಂಡೆ ನಾನು. ಆಗ ಅಪ್ಪ ಬಂತು. ಅಪ್ಪ ಬಾರಪ್ಪ ಬಾ. ಓ, ನಮ್ಮ ಚಿನ್ಕುರುಳಿಗಳು ಎರಡು ಇಲ್ಲೇ ಇದ್ದಾವೆ, ಪದ್ದುನು ಕಾವೇರಿನೂ. ಏನು ತಲೆ ತಿಂತಾ ಇದ್ರ? ಅದೆಂಗೆ ಇದೆಂಗೆ, ಯಾವಾಗ ಪಾಪ ಹುಟ್ಟುತ್ತೆ, ಎಂತ ಪಾಪ ಹುಟ್ಟುತ್ತೆ ಅಂತನ? ಹಂಗೇನು ತಲೆ ತಿಂತಾ ಇರಲಿಲ್ಲ, ನನಗೂ ಬೇಜಾರಾಗೋದು ಯಾರು ಇರಲಿಲ್ಲ ಮನೆಯಾಗೆ. ಅಮ್ಮಯ್ಯನೂ ಆಮೇಲೆ ಸೂಜಿನೂ ಎಲ್ಲನ ಉಪ್ಪಿನಕಾಯಿ ಮಾಡಕ್ಕೆ ಹೋದ್ರು. ಅಜ್ಜಿನೂ ಹೋಯ್ತು ಅಲ್ಲಿಗೇನೆ, ಏನೋ ಜಾಸ್ತಿ ಐತಿ ಆರ್ಡ್ರು ಅಂತನ ಮಾಡಕ್ಕೆ ಹೋದ್ರು. ಬರ್ತೀನಿ ಅಂತ ಹೇಳು ಹೋಯ್ತು. ಈಗ ಬರ್ತೀನಿ, ಹೋಗಿ ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡಿ ಇನ್ನೇನು ಮಾಡೋಣ, ಕುತ್ಕೊಂಡು ಬೇಜಾರು. ನೀನು ಮನೆಗೆ ಅಂತ ಹೇಳೋತು, ನನಗೂ ಯಾಕೆ ನಿದ್ದು ಬರಲಿಲ್ಲ, ಸುಮ್ಮನೆ ಕುತ್ಕೊಂಡಿದ್ದೆ. ಅಷ್ಟರಲ್ಲಿ ಕಾವೇರಿನೂ ಪದ್ದು ಬಂದರು. ಬಾರಪ್ಪ ಬಾ. ಎಲ್ಲಿಗೆ ಹೋಗ್ತಿದ್ದೆ? ಏನೂ ಇಲ್ಲ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮ ಅಮ್ಮ ಇಲ್ವೇನು ಹಂಗಾದ್ರೆ? ಉಪ್ಪಿನಕಾಯಿ ಶೆಡ್ ಹತ್ರ ಹೋಗವಳ? ಸರಿ ಅಮ್ಮ, ನಾನು ಹೊಲ್ತಕ್ಕೆ ಹೋಗ್ಬೇಕು, ಹೋಗ್ತೀನಿ. ಅಯ್ಯೋ ಹೋಗಿವಂತೆ, ಬಾರಪ್ಪ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡೋಣ ಬಾ. ನೀನು ಯಾವಾಗಲೂ ಸಿಗೋದೇ ಇಲ್ಲ ನಿನಗೆ ಮಾತಾಡೋಣ ಅಂದರೆ, ಯಾವಾಗಲೂ ಕೆಲಸ ಅದು ಇದು ಅಂತನ ಹೋಗ್ತಿರ್ತೀಯ. ಬಾ, ಇವತ್ತಾದ್ರೂ ನಾನು ಫ್ರೀ ಆಗಿದ್ದೀನಿ, ನೀನು ಫ್ರೀ ಆಗಿದೆಯಾ? ಏನು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡೋಣ, ನನಗೂ ಬೇಜಾರು. ಬಾರಪ್ಪ ಬಾ, ಕುಕ್ಕ ಬಾ. ಏನ್ ಯಾವಾಗ್ಲೂ ಹೊಲ್ತಕ್ಕೆ ಹೋಗ್ತೀನಿ ಬಡ್ಡಿ ವಸೂಲಿ ಮಾಡ್ಕೆ ಬರಕ್ ಹೋಗ್ತೀನಿ ಅಂತ ಹೇಳ್ತಾನೆ ಇರ್ತೀಯ. ಒಂದ್ ಚೆನ್ನಾವತ್ತು ಕುಕ್ಕಂಡ್ ಮಾತಾಡೋದೇ ಇಲ್ಲ ಕಣೆ ಕಮಲಕ್ಕಯ್ಯ. ಅಪ್ಪಯ್ಯ ಯಾವಾಗ್ಲೂ ತಿಪ್ಪೆನ್ ಕರ್ಕೊಂಡು ಹೊಲ್ತಕ್ಕೆ ಅದೇ ಹೋಗುತ್ತೆ. ಮತ್ತೆ ದುಡಿಯೋದು ಬೇಡವೇನಮ್ಮ ಪದ್ದು? ನೀನೇನೇ ಹೇಳ್ತೀಯ, ನಿನಗೇನು ಉಂಡಾಡಿ ಗುಂಡಂಗೆ ಉಂಡ್ಕೊಂಡು ತಿನ್ಕೊಂಡು ಆಡ್ಕೊಂಡಿದ್ದೀಯ. ದುಡಿಲಿಲ್ಲ ಅಂತಂದರೆ ಆಗುತ್ತಾ? ಬಡ್ಡಿ ವಸೂಲಿ ಮಾಡಲಿಲ್ಲ ಅಂತಂದರೆ ದುಡ್ಡು ಕೊಟ್ಟು ಸುಮ್ಮನೆ ಆಗೋಕ್ಕಾಗುತ್ತಾ? ಹೇಳು, ನೀನು ಹೋಗ್ತೀಯ ನನ್ನ ಬದಲು ಹೊಲ್ದಾಗೆಲ್ಲ ಕೆಲಸ ಮಾಡೋಕ್ಕೂ ಬಡ್ಡಿ ವಸೂಲಿ ಮಾಡೋಕ್ಕೂ? ಹೇಳು, ನೀನು ಹೋಗಂಗಿದ್ರೆ ನೀನು ಕಳಿಸಿ, ನಾನು ಆರಾಮಾಗಿ ಮನೆ ಕುತ್ಕೊಂಡಿರ್ತೀನಿ. ಹೋಗ್ತೀಯಾ? ಯಪ್ಪ, ನಾನು ಹೋಗಲ್ಲಪ್ಪ. ಎಲ್ಲೆಲ್ಲಿಗೆ ಹೋಗ್ಬೇಕೋ, ಯಾರನ್ನು ಕೇಳಬೇಕೋ, ಏನ್ ಮಾಡ್ಬೇಕೋ ನನಗೇನು ಗೊತ್ತು. ನಾನು ಹೋಗಲ್ಲ. ನೀನೇ ಹೋಗು, ನಾನೇ ಹೋಗ್ಲಿ. ನೀನೇ ತಾನೇ ಅಪ್ಪಯ್ಯ, ಅದಕ್ಕೆ ನೀನೇ ಹೋಗ್ಬೇಕು.
ಏನಾನ ಕೆಲಸ ಹೇಳಿದ್ರೆ ಮಾತ್ರ ಆಗಲ್ಲ. ತಿನ್ನೋದು ಕರ್ಸು ನೋಡು. ನಾನು ಮೊದಲು ಅಂತೀಯ ಅಲ್ವೇ? ಹಾಂ ಅಪ್ಪ ಯಾವ್ದಾರು ಕೆಲಸ ಮಾಡ್ಬೇಕು, ಮನೆ ಕುತ್ಕೊಂಡಿರ್ಬಾರ್ದು ಅಲ್ವೇನೆ ಕಮಲಕ್ಕಯ್ಯ. ಅಪ್ಪ ಯಾವ್ದನ್ ಕೆಲಸ ಮಾಡ್ತಾನೆ, ಅಮ್ಮ ಯಾವ್ದನ್ ಮಾಡಿಕ್ತಾಳೆ. ಮಗಳು ನೀನು ತಿಂದು ಕುಕ್ಕೊಂಬಿಡು ಅಲ್ವೇ? ಅಷ್ಟೇ ನಿನಗೆ. ಮತ್ತೀಗ ಅಪ್ಪಯ್ಯ ದುಡಿಬೇಕು, ಅಮ್ಮಯ್ಯ ಮಾಡಿಕ್ಬೇಕು, ಮಕ್ಕಳೆಲ್ಲ ಕುತ್ಕೊಂಡು ತಿನ್ಬೇಕು, ಆಟ ಆಡ್ಬೇಕು, ಅಷ್ಟೇನೆ. ಇನ್ನೇನೈತೆ? ಸರಿ. ಹೋಗ್ಲಿ ಬಿಡ್ಪದ್ದು. ಅಪ್ಪಯ್ಯನೇ ದುಡಿಯೋದು ತಾನೆ. ಕುತ್ಕೊಳಪ್ಪ ಇವಾಗ ಸ್ವಲ್ಪ ಹೊತ್ತು ಹೋಗುವಂತೆ. ಹ್ಞೂ ಸರಿ, ಹೇಳಮ್ಮ. ಇನ್ನೇನಮ್ಮ ಸಮಾಚಾರ? ಇನ್ನೇನು ಟೈಮ್ ಹತ್ರಕ್ಕೆ ಬಂತು. ನಿನಗೂ ಹೆರಿಗೆ ಟೈಮು ಯಾವಾಗ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ದಿಟ್ಟು ಹುಷಾರಾಗಿರೋ. ಮನೆಯಾಗ ಯಾರನ್ನ ಇರಲಿ. ನಿಮ್ಮ ಅಮ್ಮ ನೋಡ್ಬಿಟ್ಟು ಹೋಗಿರೋದ? ಹಾಂ ಅಯ್ಯೋ ಈಗ ಬರ್ತೀನಿ ಹೋಗಿ ಅಂತ ಓತು. ನೀನು ನಾನು ಒಬ್ಳೇ ಇರ್ತೀನಿ. ಯಾರ ಕೈಲಾನ ಹೇಳ್ ಕಳ್ಸಿದ್ರೆ ಆಯ್ತು. ಬರ್ತಾರಲ್ಲ ಅವಾಗ ಕಾಂತಾನಾದ್ರೂ ಬಂದು ವಿಚಾರಿಸ್ಕೊಂಡು ಹೋಗ್ತಾನೆ. ಮತ್ತೆ ಇನ್ನೇನಪ್ಪ ಸಮಾಚಾರ? ದೊಡ್ಡಮ್ಮ ಚೆನ್ನಾಗೈತಾ? ಅಣ್ಣ ಏನು ಎಲ್ಲಿಗೋದ? ಮಣ್ಣೆ ಹೊಲ್ತಕ್ಕೆ ಹೋಗೇನೆ. ನಿಮ್ಮ ದೊಡ್ಡಮ್ಮಯ್ಯ ಯಾಕೋ ತಲೆನೋವು ಅಂತ ಮನೆ ಕಂಡಿದ್ಲು. ನಾನು ಇತ್ಲಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಇನ್ನೇನಮ್ಮ ಸಮಾಚಾರ? ನಿನಗೇನು ಆಸೆ ಐತಿ ಹೇಳು. ಏನಾದ್ರೂ ತಿನ್ನಬೇಕು ಅನ್ಸಿದ್ರೆ ತಂದು ಕೊಡ್ತೀನಿ. ನನಗೇನು ತಿನ್ನಬೇಕು ಅನ್ಸಲ್ಲ. ಆದರೆ ಇದು ನನಗೆ ದೊಡ್ಡ ಆಸೆ. ಅದನ್ನು ನೀನು ನೆರವೇರಿಸ್ಬೋದು ಅನ್ಸುತ್ತೆ ಕಣಪ್ಪ. ನೀನು ಮನ್ಸು ಮಾಡಿದ್ರೆ ನೆರವೇರಿಸ್ಬೋದು. ಏನು ಹೇಳಮ್ಮ ನೆರವೇರ್ಸೋಣ? ಅಯ್ಯೋ ಸಾವುಕಾರ ಸಿದ್ದಪ್ಪ, ನಾನು ನಿಮ್ಮಪ್ಪಯ್ಯ. ನಿನ್ನ ಆಸೆ ಏನೇ ಇದ್ರೂ ನೆರವೇರಿಸ್ತೀನಿ. ಅದೇನು ಅಂತ ಹೇಳು. ಅದು ಅಷ್ಟು ಸುಲಭ ಅಲ್ಲಪ್ಪ. ಇದೇನಮ್ಮ ಹಿಂಗೆ ಹೇಳ್ತಾ ಇದ್ಯಾ? ನನಗೆ ಸಾವುಕಾರ ಸಿದ್ದಪ್ಪನಿಗೆ ಆಗದೆ ಇರೋ ಅಂಥದ್ದು ಯಾವುದೂ ಇಲ್ಲ. ಅದೇನು ಅಂತನ ಹೇಳು. ಏನು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀನಮ್ಮ ಕಮಲಮ್ಮ? ಬಸ್ರಿ ಬೈಕೆ ತೀರಿಸ್ಬೇಕು. ನಾನು ತೀರಿಸ್ದಂಗಿರ್ತೀನ? ಹೇಳು. ಅದೇನು ಅಂತನ ಹೇಳು. ಅಯ್ಯೋ ಅಪ್ಪ, ಅದು ದುಡ್ಡಿಂದ ಮಾಡೋ ಅಂಥ ಕೆಲಸ ಅಲ್ಲ. ದುಡ್ಡಿಂದ ಆದರೆ ನೀನು ಏನು ಬೇಕಾದರೂ ತಂದು ಕೊಡ್ತೀಯ ದುಡ್ಡು ಕೊಟ್ಟು ಅಂತ ನನಗೂ ಚೆನ್ನಾಗಿ ಗೊತ್ತು. ಆದರೆ ನಾನು ಹೇಳ್ತಾ ಇರೋದು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಅಂಥದ್ದಲ್ಲ ಅದು. ಮತ್ತಿನ್ನೇನಮ್ಮ ಕಮಲಮ್ಮ? ಏನು ಹೇಳು. ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಅಂಥದ್ದಲ್ಲ ಅಂದರೆ ಏನು ಹೇಳು ಬಾಯ್ಬಿಟ್ಟು. ಏನೂ ಇಲ್ಲಪ್ಪ. ನೀವು ನೀವು ಇರ್ರಿ. ಆದರೆ ನೀವು ನಾವು ಎಲ್ಲ ದೊಡ್ಡವರಾಗೋ ಅಷ್ಟರಲ್ಲಿ ನಾವು ದೊಡ್ಡಮ್ಮ ನೇತ್ರ ಎಲ್ಲರೂ ಒಟ್ಟಾಗಿ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಈ ಆಸೆನ ನೆರವೇರಿಸ್ತೀನಪ್ಪ. ನಮ್ಮಮ್ಮ, ನಾವು, ನೇತ್ರ, ದೊಡ್ಡಮ್ಮ ಎಲ್ಲರೂ ಖುಷಿಯಾಗಿ ಒಂದೇ ಫ್ಯಾಮಿಲಿ ಥರ ಇರಬೇಕು ನಾವು. ಆ ಥರ ಮಾಡೋಕ್ಕೆ ಸಾಧ್ಯನಾ ನಿನ್ನ ಕೈಲಿ? ಏನೋ ನಿಮ್ಮ ದೊಡ್ಡಮ್ಮ ನೇತ್ರಮ್ಮ ನೀವು ಎಲ್ಲರೂ ಒಂದೇ ಫ್ಯಾಮಿಲಿ ಥರ ಇರಬೇಕಾ? ಒಂದೇ ಕುಟುಂಬದವ್ರ ಥರ ಇರಬೇಕು ಅಂತನಾ? ಅಯ್ಯಯ್ಯೋ, ಅದಕ್ಕೆ ನಾನು ಹೇಳಿದ್ದು ಇದು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಅಂಥದ್ದಲ್ಲ ಅಂತಾನ. ಈ ಕೆಲಸ ಮಾಡೋಕ್ಕಾಗತ್ತೇನಪ್ಪ? ಅಯ್ಯಯ್ಯೋ, ನೀನು ಏನು ಬೇಕಾದರೂ ಕೇಳಮ್ಮ, ತಂದು ಕೊಡ್ತೀನಿ. ಆದರೆ ಈ ಕೆಲಸ ಮಾತ್ರ ನನ್ನಿಂದ ಆಗಲ್ಲಮ್ಮ. ನಾನೇನಾದ್ರೂ ಇಲ್ಲಿಗೆ ಬಂದು ಏನಾರ ಮಾತಾಡಿದ್ದೇನೆ ನಿಮ್ಮ ಅಮ್ಮನ ಜೊತೆಗಿದ್ರೇನೆ ನಿಮ್ಮ ದೊಡ್ಡಮ್ಮಗೆ ಆಗಲ್ಲ. ಅಂಥದ್ರಾಗೆ ಎರಡು ಕುಟುಂಬನೂ ಒಂದು ಮಾಡೋಕ್ಕೆ ನನ್ನಿಂದನಾ ಸಾಧ್ಯನೇ ಇಲ್ಲ ಕಣಮ್ಮ ಕಮಲಮ್ಮ. ಬೇಜಾರು ಮಾಡ್ಕೋಬೇಡ. ಇದೇನಪ್ಪ ನೀನೇ ಹಿಂಗನ್ಬಿಟ್ರೆ? ನೀನೇ ಒಂದು ಮಾಡಬೇಕು ನಮ್ಗೆ ಎರಡು ಕುಟುಂಬಗಳನ್ನ. ಹೆಂಗಾದ್ರೂ ಮಾಡಿ ದೊಡ್ಡಮ್ಮನು ನೇತ್ರನು ಅವ್ರ ಮನಸ್ಸು ಬದಲಾಯಿಸ್ಕೊಂಡು ಅವರು ಒಳ್ಳೆ ತಂದಿಂದನ ಇದ್ರೆ ಅವಾಗ ಯಾಕೆ ಸಾಧ್ಯ ಆಗಲ್ಲ ಹೇಳು? ಮನಸ್ಸು ಮಾಡಬೇಕು ಅಷ್ಟೇನೆ. ನೀನೇ ಹೆಂಗಾದ್ರೂ ಮಾಡಿ ನೇತ್ರನು ದೊಡ್ಡಮ್ಮನು ಒಪ್ಪಿಸ್ಬೇಕು. ನೀವು ಸಾಯೋದ್ರೊಳಗಡೆ ಎರಡು ಕುಟುಂಬನೂ ಒಂದಾಗಬೇಕು, ಚೆನ್ನಾಗಿರ್ಬೇಕು ಅಂತ ನೋಡಬೇಕು ಅಂತ ನಿಮ್ಗೆ ಆಸೆ ಇಲ್ವಾ? ನಿಮ್ಗೆ ಆಸೆ ಇಲ್ದಿದ್ರು ನನಗಂತೂ ಆಸೆ ಐತಪ್ಪ. ನನಗೂ ಆಸೆ ಐತಮ್ಮ. ಏನು ಮಾಡೋದು? ಆದರೆ ಆ ಆಸೆ ನೆರವೇರ್ಸೋಕ್ಕೆ ತುಂಬ ಕಷ್ಟ. ಆಗೋದೇ ಇಲ್ಲ ಅಂತ ನನಗೆ ಅನಿಸುತ್ತೆ. ಅಂಥ ಆಸೆ ಎಲ್ಲ ಇಟ್ಕೊಂಬಕ್ಕೆ ಹೋಗ್ಬಿಡಮ್ಮ. ಹಿಂಗೆ ಇದ್ದೀವಲ್ಲ ಸಾಕು ಬಿಡು. ನೀವು ಈ ಊರಿಗೆ ಬಂದು ಚೆನ್ನಾಗಿದ್ದೀರಲ್ಲ ನನ್ನ ಕಣ್ಣು ಮುಂದೆನೆ, ಅಷ್ಟೇ ಸಾಕು ನನಗೆ. ಇನ್ನೇನು ಬೇಡ. ನಿನ್ಗೊಂದು ಹೆರಿಗೆ ಆಗಿಬಿಟ್ರೆ ಯಾವ ತೊಂದರೆ ಆಗ್ದಂಗೆ ಅಷ್ಟೇ ಸಾಕು. ಇಂಥವೆಲ್ಲನ ಆಸೆ ಪಡಕ್ಕೆ ಹೋಗ್ಬೇಡ. ಈ ಮಾವಿನಕಾಯಿ ಬೇಕಾ ಅಥವಾ ನಿನಗೆ ಏನು ತಿನ್ನಬೇಕು? ಕಜ್ಜಿಕಾಯಿ ತಿನ್ನಬೇಕಾ? ರವೆ ಉಂಡೆ ತಿನ್ನಬೇಕಾ? ಅಥವಾ ಏನು ತಿನ್ನಬೇಕು ಹೇಳು? ಕುರಿ ಸಾರ ಉಣ್ಬೇಕಾ? ಕೋಳಿ ಸಾರ ಉಣ್ಬೇಕಾ? ಏನು ಬೇಕು ಹೇಳು, ತಂದು ಕೊಡ್ತೀನಿ. ಅದು ಬಿಟ್ಬಿಟ್ಟು ಇಂಥವೆಲ್ಲ ಹೇಳಿರೆ ನನ್ನ ಕೈಲೇ ಮಾಡೋಕ್ಕಾಗಲ್ಲಮ್ಮ. ಎಲ್ಲ ಗೊತ್ತಿದ್ದು ನೀನು ಹಿಂಗೆ ಕೇಳ್ತಾ ಇದೆಯಲ್ಲಮ್ಮ ಕಮಲ. ಬುದ್ಧಿವಂತಲಾಗಿ ನಾನು ಮಾಡೋಕ್ಕಾಗುತ್ತಾ ಅಂತ ಆಸೆನಾ? ಅಂತ ಆಸೆ ಎಲ್ಲ ನೆರವೇರ್ಸೋಕ್ಕಾಗುತ್ತಾ ಹೇಳು? ಸಾಧ್ಯನಾ? ಅಯ್ಯೋ ಅಪ್ಪ, ಅಂಥವೆಲ್ಲ ತಿನ್ನೋದಾದ್ರೆ ನನ್ನ ಗಂಡನೇ ತಂದು ಕೊಡ್ತಾರೆ. ಅದಕ್ಕೆ ನಿಮ್ಮನ್ನು ಕೇಳೋ ಅಂಥದ್ದೇನಿಲ್ಲ. ನೀವು ನೆರವೇರಿಸ್ರಿ. ಪ್ರಯತ್ನ ಪಟ್ಟರೆ ಆಗುತ್ತಪ್ಪ. ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ. ಮನಸ್ಸು ಮಾಡಬೇಕು ಅಷ್ಟೇ ನೀನು. ಮನಸ್ಸು ಮಾಡಬೇಕು ಕಮಲಮ್ಮ. ನೀನು ಹೇಳೋದು ಕೇಳ್ತಾ ಇದ್ರೆ ಹಂಗೇನಾನ ಪ್ರಯತ್ನ ಪಡೋಕ್ಕೆ ಹೋದರೆ
ನಾನು ಏನಾಗಬೇಡ ಹಾಂ ನಿಮ್ಮ ಅಪ್ಪ ಅನ್ನಿಸ್ಕೊಂಡು ನಾನು ಇನ್ನೂ ಬದುಕಿರ್ಬೇಕಾ ಅಥವಾ ಸತ್ತೋಗ್ಬೇಕು ಅಂತ ಅಂದ್ಕೊಂಡಿದೀಯೋ ಹಾಂ ಯಾಕಪ್ಪ ಹಂಗಂತೀಯ? ನೀನು ಇನ್ನೂ ಇರಬೇಕು, ನನ್ನ ಮಕ್ಕಳನ್ನೆಲ್ಲ ಆಡಿಸ್ಬೇಕು, ಆಡಿಸ್ಬೇಕು ಅಂತ ಆಸೆ ಐತಿ. ನೀನು ಇನ್ನೂ ತುಂಬ ವರ್ಷ ಇರ್ತೀಯ. ನೀನು ಯಾಕೆ ನಿನಗೇನೆ ನಾಳೆನೆ ಏನು 89 ವರ್ಷ ಆಗೈತಾ? ಯಾಕೆ ಹಂಗಂತಿದ್ಯಾ? ಅಲ್ಲ ಹೇಳ್ದಲ್ಲ ಒಂದಾಗ್ಬೇಕು ಎರಡು ಕುಟುಂಬನು ಅಂತನ, ಅದನ್ನು ಮಾಡಕ್ಕೆ ಹೋದ್ರೆ ನಾನೇ ಇರಲ್ಲ ಅಷ್ಟೇನೆ. ನೀನ್ ಎಲ್ಲಿಗೆ ಹೋಗ್ತೀಯಪ್ಪ? ನೀನ್ ಇಲ್ಲೇ ಇದ್ದೀಯಲ್ಲ. ಬಿಡು ಕಮಲಕ್ಕಯ್ಯ, ಏನೋ ಹೇಳಿರೆ ನೀನ್ ಆಗಲ್ಲ ಅಂತ ಇದೆಯಲ್ಲ. ನಿನ್ನ ಮಸ್ತಾಗಿ ದುಡ್ಡೈತಿ, ಎಲ್ಲ ಮಾಡ್ಬೋದು. ಬಿಡಪ್ಪ, ನೀನು ಆಗಲ್ಲ ಅಂತ ಹೇಳ್ಬಾರ್ದು. ದುಡ್ಡು ಕೊಟ್ಟು ಕೊಂಡ್ಕೊಂಬೋದಾದ್ರೆ ಕೊಂಡ್ಕೊಬೋದಾಯ್ತು ಪದು. ಇದು ದುಡ್ಡಿಂದ ಬರೋ ಅಂಥದ್ದಲ್ಲ, ಮನಸ್ಸಿಂದ ಬರಬೇಕು. ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ಬಿಡ್ಬೋದು. ನಾನು ಹೋಗ್ಬೇಕು. ಇಲ್ಲೇ ಇರ್ರಿ ನಿಮ್ಮ ಚಿಕ್ಕಮ್ಮ ಬರೋವರೆಗೂ. ಕಮಲಮ್ಮ, ನಾನು ಇನ್ನು ಹೊರಡ್ತೀನಮ್ಮ. ಸರಿಯಪ್ಪ, ಆಯ್ತು, ಯೋಚನೆ ಮಾಡು. ನೋಡು, ಏನಾರ ಪ್ರಯತ್ನ ಪಟ್ಟು ಎರಡು ಕುಟುಂಬನ ಒಂದು ಮಾಡಪ್ಪ. ಆದಷ್ಟು ಬೇಗ ಒಂದಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಚೆನ್ನಾಗಿರುತ್ತೆ. ಆದರೆ ಏನು ಮಾಡೋದು, ಅಲ್ಲೊಂದು ಮನೆ ಇಲ್ಲೊಂದು ಮನೆ ಇದ್ದೇನೆ, ಇಷ್ಟೊಂದು ಜಗಳ ಆಗ್ತೈತೆ. ಇನ್ನು ಒಂದು ಮನೇಲಿದ್ದರೆ ಒಂದು ಮನೇಲಿ ಇರೋದು ಬೇಡ. ಏನೋ ಕೆಲಸ ಕಾರ್ಯದಾಗೆ ಚೆನ್ನಾಗಿ ಮಾತಾಡ್ಕೊಂಡು ನಾವು ಅವರು ದ್ವೇಷ ಇಲ್ದಂಗೆ ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಅಷ್ಟೇ ಸಾಕು. ಒಂದು ಮನೆಗೆ ಇರೋದು ಬೇಕು ಅಂತ ನಾನು ಆಸೆ ಪಡ್ತಾ ಇಲ್ಲ. ದೊಡ್ಡಮ್ಮ ನಮ್ಮ ಅಮ್ಮನ ಮಾತಾಡ್ಸೋದು, ನೇತ್ರ ಈ ಮನೆಗೆ ಬರೋದು, ನಾವು ದೊಡ್ಡಮ್ಮ ಜೊತೆಗಿರೋದು, ಆ ಥರ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದೆ. ಒಂದೇ ಮನೆಯಲ್ಲೇ ಇರಬೇಕು ಅಂತ ನಾನೇನು ಹೇಳ್ತಾ ಇಲ್ಲ. ಇಬ್ರು ಎರಡು ಕುಟುಂಬಗಳು ದ್ವೇಷ ಮರೆತು, ದೊಡ್ಡಮ್ಮನು ನೇತ್ರನು ಎಲ್ಲರೂ ದ್ವೇಷ ಮರೆತು ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಅಷ್ಟೇನೆ. ಒಂದೇ ಮನೇಲಿ ಇರಬೇಕು ಅಂತ ನನಗೂ ಆಸೆ ಇಲ್ಲ. ಒಂದೇ ಮನೇಲಿದ್ದರೆ ಏನಾದರೂ ಮಾತುಗಳು ಬಂದೇ ಬರ್ತವೆ, ಹಂಗೆ ಬೇಡ. ಅವ್ರು ಆ ಮನೇಲೇ ಇರಲಿ, ನಾವೇ ನಮ್ಮ ಅಮ್ಮ ಈ ಮನೇಲೇ ಇರಲಿ. ಆದರೆ ಇಬ್ರು ಚೆನ್ನಾಗಿರ್ಬೇಕು, ದ್ವೇಷ ಮಾಡಬಾರ್ದು ಅಷ್ಟೇನೆ. ಸರಿ ಅಮ್ಮ, ನೋಡೋಣ. ನಾನು ಸಾಯೋದ್ರಷ್ಟು ಒಳಗಡೆ ಯಾವತ್ತಾದ್ರೂ ನಿಮ್ಮ ದೊಡ್ಡಮ್ಮನ ಮನಸ್ಸು ಬದಲಾಗಿ ನಿಮ್ಮ ಅಮ್ಮನ ಮಾತಾಡಿಸ್ಬೇಕು, ಚೆನ್ನಾಗಿರ್ಬೇಕು ಅನ್ನೋದಾದರೆ ಇರಲಿ, ನೋಡೋಣ. ಆ ದೇವರು ಏನು ಮಾಡ್ತಾನೆ ಅಂತಾನೆ, ಆ ದೇವ್ರ ಮೇಲೆ ಭಾರ ಹಾಕೋಣ. ಬರ್ತೀನಿ ನಾನು. ಸರಿಯಪ್ಪ, ಆಯಿತು. ಊಟ ಮಾಡ್ಕೊಂಡು ಹೋಗುವಂತೀರಪ್ಪ? ಬೇಡಮ್ಮ, ಊಟ ಆಯಿತು, ಹೋಗ್ತೀನಿ. ನಿಮ್ಮ ಅಮ್ಮನ ಕಳಿಸ್ತೀನಿ, ಹೋಗಿ. ನಮ್ಮ ಎರಡು ಕುಟುಂಬಗಳು ಯಾವಾಗ ಒಂದಾಗ್ತಾವೋ ಏನು. ದೇವರೇ, ಆದಷ್ಟು ಬೇಗ ನಮ್ಮ ದೊಡ್ಡಮ್ಮಗೂ ನೇತ್ರಂಗೂ ಒಳ್ಳೆ ಬುದ್ಧಿ ಕೊಟ್ಟು ಅವರು ಮನಸ್ಸು ಬದಲಾಯಿಸಿ ನಮ್ಮ ಜೊತೆ ಚೆನ್ನಾಗಿರಂಗೆ ಮಾಡಪ್ಪ ದೇವರೇ.